ಬಿಜೆಪಿಲಿರ್ತಕ್ಕಂಥ ಕೆಲವೊಂದು ದೊಡ್ಡ ಭಾಷಣಕಾರರನ್ನ ಮಟ್ಟ ಹಾಕ್ಲಿಕ್ಕೆ, ಬಲಿ ಹಾಕ್ಲಿಕ್ಕೆ ಮತ್ತು ನಾನು ದೊಡ್ಡ ಧಾರ್ಮಿಕ ಮುಖಂಡ, ಹಿಂದೂ ಮುಖಂಡ ಅಂತ ಹೇಳಿ ಇನ್ನೊಂದು ಸಮಾಜವನ್ನ ಕೆರಳಿಸುವಂತವ್ರನ್ನ ಕಡಿವಾಣ ಹಾಕ್ಲಿಕ್ಕೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಪ್ಲಾನ್. ಇದು ಬಹುಶಃ ಬಿಜೆಪಿಯವರಿಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತಾ? ಇದು ಬರೀ ಬಿಜೆಪಿಯವರಿಗೆ ಕಷ್ಟ ಆಗೋದಿಲ್ಲ. ಬರ್ತಾ ಬರ್ತಾ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಬಿಲ್ ಅವ್ರಿಗೆ ಕಷ್ಟ ಆಗ್ತದೆ. ಅವ್ರ ಮನೆಗೆ ಅವರೇ ಬೆಂಕಿಚ್ಕೊಂಡ ಮಟ್ಟಕ್ಕೆ ಬರ್ತಾರೆ. ಈಗ ತಾನೇ ಯಾರೋ ನಮ್ಮ ಸಿಸ್ಟರ್ ಮಾತಾಡ್ತಾ ಇದ್ರು, ಬಾರಿ ಅಗ್ರೆಸಿವ್ ಬಾರಿ ಉರ್ದುಂಸ್ ಮಾತಾಡ್ತಾ ಇದ್ರು. ಒಂದು ಈ ಕಾಂಗ್ರೆಸ್ಗೆ ತಾಕತ್ತಿದ್ರೆ ಇವತ್ತೇನು ಸರ್ವರಿಗೂ ಸಮಬಾಳು ಸರ್ವ ಸಮಪಾಲು ಅಂತ ಮಾತಾಡ್ತಾರಲ್ಲ, ಇವತ್ತು ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಬೇಕಾದ್ರೆ ಒಂದು ಮುಸ್ಲಿಮ್ಸ್ ಒಂದು ದಲಿತರು. ನಿಮಗೆ ತಾಕತ್ ಅನ್ನೋದಿದ್ರೆ ಈಗಲೇ ಅನೌನ್ಸ್ ಮಾಡಿ, ಒಂದು ಮುಸ್ಲಿಮ್ಸ್ಗೆ ನಾವು ಸಿಎಂ ಮಾಡ್ತೀವಿ, ದಲಿತ ಸಿಎಂ ಮಾಡ್ತೀವಿ. ಇದು ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಅವ್ರು ಹೇಳ್ತಾರೆ ಒಬ್ಬ ದಲಿತರನ್ನ ಎಐಸಿಸಿ ಅಧ್ಯಕ್ಷನಾಗಿ ಮಾಡಿದೀವಿ ಅಂತ ಹೇಳ್ತಾರೆ. ಇದನ್ನ ಮಾಡಕ್ ನಿಮ್ಗೆ ಮೇಲೆ ಬಂಗಾರ ಲಕ್ಷ್ಮಣನ್ನ ಮಾಡಿದ್ರು, ಎಷ್ಟು ದಿನ ಇಟ್ಕೊಂಡಿದ್ರು ಅವ್ರನ್ನ, ಯಾವ್ದೋ ಹಗರಣದ ಸಿಲ್ಕ್ ಹಾಕ್ಸ್ಕೊಂಡು ಕೆಳಗಿಳಿಸಿದ್ರು ಅಂತ ಹೇಳ್ತಾರೆ. ಇದೇನಾಗಿದೆ ಅಂತಂದ್ರೆ ಈ ದಲಿತರು ಮುಸ್ಲಿಮ್ಸ್ ಮುತ್ತುಟ್ಟು ಮಣಪುರಂ ಇದ್ದಂಗೆ. ನಿಮ್ಮ ಅವಶ್ಯಕತೆ ಇದ್ದಾಗ ಹೋಗಿ ನೀವೇನ್ ಮಾಡಿ ಆಡ ಇಟ್ಕೊಂಡ್ಬಿಡ್ತೀರಿ. ನಿಮಗೆ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮ್ಸ್ ದಲಿತರು ಕಾಣಿಸ್ತೀರಿ. ಒಂದು ಸೀಟ್ ಕೊಡ್ಬೇಕಾದ್ರಾಗ ಒಂದು ಅಧಿಕಾರ ಕೊಡ್ಬೇಕಾ ಯಾವ ಮುಸ್ಲಿಮ್ಸ್ ಯಾವ ದಲಿತರು ಕಾಣಿಸ್ತಾರೆ. ಯಾಕಂದ್ರೆ ಓಟು ಇನ್ನೂ ನೀವು ಎಚ್ಚೆತ್ಕೊಂಡಿದ್ರೆ, ಭಾರತ ದೇಶದಲ್ಲಿ ಮುಸ್ಲಿಮ್ಸ್ ದಲಿತರು ಎಚ್ಚೆತ್ಕೊಂಡಿದ್ರೆ ನಮಗಂತೂ ಕಡೆಗಾಲ ತಪ್ಪಿದ್ದಲ್ಲ. ನಮ್ಮನ್ನ ಓಟ್ಗೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ತೆವಲಿಗೋಸ್ಕರ ದಲಿತರನ್ನ ಮುಸ್ಲಿಮ್ಸ್ ಬಳಸ್ಕೊಂತಾರೆ ಹೊರತು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ ನಿಮ್ಮ ಒಂದು ಅವಚಾರ ಇಲ್ಲ. ಕೇಳ್ತಾ ಇದ್ದಲ್ವಾ? ಇವತ್ತು ನಿಮ್ದು ಏನಾಗುತ್ತೆ, ನೀವು ಹಚ್ಚಿರ್ತಕ್ಕಂಥ ಕಿಚ್ಚಲ್ಲಿ ನೀವೇ ಮುಳಬೇಕಾಗುತ್ತೆ. ನೀವು ತಂದಿರ್ತಕ್ಕಂಥ ಬಿಲ್ಲಲ್ಲಿ ನೀವೇ ಮುಳಬೇಕಾಗುತ್ತೆ. ಅದಲ್ಲ, ನಿಮ್ಮ ಸೇಫ್ಟಿಗೋಸ್ಕರ ಏನ್ ಮಾಡ್ತಿದ್ದೀರ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಇವತ್ತು ದೇಶ ಅಂದ್ರೆ ಗೊತ್ತಿಲ್ಲ. ಹೊಚ್ಚೋರು ಯಾರು? ಕಣ್ಣಿಡ್ದಿದ್ದು ಯಾರು? ಇಡೀ ಭಾರತ ದೇಶದಲ್ಲಿ ಸಂವಿಧಾನ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಳಿಕ್ಕೆ ಜಾಗ ಕೊಡ್ತಕ್ಕಂಥ ವಿವೇಚನೆ ಇರ್ತಕ್ಕಂಥ ವ್ಯಕ್ತಿಗಳು ನೀವು. ಅವ್ರು ಸೋಲಿಸ್ಲಿಕ್ಕೆ ಓದಿರ್ತಕ್ಕಂಥ ವ್ಯಕ್ತಿಗಳು ನೀವು ದಲಿತರ ಬಗ್ಗೆ ಮಾತಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತೀರಿ. ನಿಮ್ಮ ವಿವೇಚನೆ ತಕ್ಕಂಗೆ, ನಿಮ್ಮ ಸೇಫ್ಟಿ ತಕ್ಕಂಗೆ ನಿಮ್ಮ ಬಿಲ್ ಪಾಸ್ ಮಾಡ್ಕೊಂತ ಇದ್ರಿ. ಅದಲ್ವಾ? ನಾವ್ ಹಾಕಿದ್ ನಮ್ಮ ತೋಟಕ್ಕೆ ನಮ್ದೇ ಬೆಲೆ ಬೇಯ್ತದೆ. ಅದು ತುಂಬಾ ದಿವಸ ಇಲ್ಲ, ಅದು ನೀವು ಅನುಭವಿಸ್ತೀರಿ. ಯಾಕಂದ್ರೆ ದ್ವೇಷ ಭಾಷಣ ಮಾಡೋದು ಸರಿ ಅಂತ ಸಮರ್ಸ್ಕೋತೀರ ಸರ್ ತಾವು? ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ದೇಶದ ಈಗ ಹೇಳ್ದಂಗೆ ವಾಕ್ ಸ್ವಾತಂತ್ರ್ಯ ಇದು, ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ಇದು ಎಲ್ಲಿಲ್ಲ. ಅವರವರ ಜಾತಿಗಳನ್ನ, ಅವರವರ ಹಿಂದುತ್ವವನ್ನು ಅವರನ್ನು ಬೆಳೆಸ್ಕೊಳ್ಳಿಕ್ಕೆ, ಅವರು ಉಳಿಸ್ಕೊಳ್ಳಿಕ್ಕೆ ನಾವು ಮಾಡಲೇಬೇಕಾಗ್ತದೆ. ನಾಳೆ ದಿವಸ ನಮ್ಮೆಲ್ಲ ಮಾಡಬಾರದು ಅನ್ನೋ ಸೇಫ್ಟಿಗೋಸ್ಕರ ನೀವು ತಂದ್ಕೊಂತ ನಮ್ಮನ್ನು ಕಟ್ಟಾಕ್ಲಿಕ್ಕೆ ಎನ್ಡಿಎನ ಮತ್ತು ಬಿಜೆಪಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅದನ್ನ ಸ್ವೇಚ್ಛಾಚಾರ ರೀತಿ ಬಳಸ್ಕೋಬಹುದು ಸರ್. ಯಾವುದೇ ಕಾರಣಕ್ಕೂ ವ್ಯಕ್ತಿತ್ವ ಒಂದು ಪರ್ಸನಲ್ ಮಾತಾಡೋದು ತಪ್ಪು ಅಂತ ಹೇಳ್ತೀನಿ ನಾನು. ಆದ್ರೆ ಈ ರಾಜಕಾರಣದಲ್ಲಿ ಏನಾಗ್ತಿದೆ ಈಗ ನೋಡ್ತಾ ಇದ್ರಿ, ಇತ್ತೀಚೆಗೆ ನೋಡ್ತಾ ಇದ್ರಿ, ಈ ಕಾಂಗ್ರೆಸ್ ಇರತಕ್ಕಂಥ ಕೆಲವು 4 ಜನ ಡಿಸಿಎಂಗಳು ಆಗ್ಲೂ ಡಿಸಿಎಂ ಆಗ್ಬಿಟ್ಟಿದ್ದಾರೆ. ಡಿಸಿಎಂ ಆಗ್ಬಿಟ್ಟು ಯಾವುದೇ ಪ್ರಶ್ನೆ ಬಂದಕ್ಕೂ 4 ಜನ ಡಿಸಿಎಂ ಹೇಳ್ತಾರೆ. ಅವರಾರು ಆಳು ಡಿಸಿಎಂ ಆಗ್ಬಿಟ್ಟಿದ್ದಾರೆ. ಕೆಲವು ಇದಾರೆ, 4 ಜನ ಇದಾರೆ, 4 ಜನ ಇದಾರೆ, ಅವರೇ ಡಿಸಿಎಂಗಳೀಗ. ಸಿಎಂ ಇಲ್ಲ, ಡಿಸಿಎಂ ಇಲ್ಲ, ಯಾರೇ ಇದ್ರು ನಮ್ಮಂತರ ಇದ್ರು ಪುಸ್ತಕದ ಮೇಲೆ ಎದ್ದೇಳ್ತಾರೆ. ಆಯ್ತಲ್ಲ, ಅಂತ ಡಿಸಿಎಂಗಳು ಆಗ್ಬಿಟ್ಟಿದಾರಲ್ಲ. ನಿಮಗೆ ದೇಶ ರಾಜಕಾರಣ ಇಲ್ವಾ? ನಿಮಗೆ ದೇಶ ಮಾತುಕತೆ ಇಲ್ವಾ? ಅಪ್ಪಿ ಏನಾದ್ರೂ ಬಿಜೆಪಿ ಮಾತಾಡ್ಬಿಟ್ರೆ ನಿಮ್ಗೆ ದೇಶದ ಒಂದು ದೇಶ ಬರ್ತದೆ ನಿಮ್ಗೆ. ಅರ್ಧಲ್ವಾ? ಇದಲ್ಲ, ಸರ್ವರಿಗೂ ಸಮಬಾಳು ಸಮರ್ಗೂ ಸಮಪಾಲು ಅಂದಂಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಜಾಪ್ರಭುತ್ವ ಬದುಕಲಿಕ್ಕೆ ಹಕ್ಕಿದೆ, ಮಾತಾಡ್ಲಿಕ್ಕೆ ಹಕ್ಕಿದೆ. ನೀವು ಕಸಿಯಾಗಿ ಹೋಗ್ಬೇಡಿ. ನಾಳೆ ದಿವಸ ನಮ್ಮ ಕೈಯಲ್ಲಿ ಕೋಲ ಬರ್ತದೆ, ನಮ್ಗೇನ್ ಬೇಕಾದ್ರೆ ನಾವು ಮಾಡ್ತೀವಿ. ಮೇಡಮ್ ಅವ್ರು ಹೇಳಿದ್ರಲ್ಲ, ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಷ್ಟು ವರ್ಷ ಇಲ್ದಿದ್ದು ಯಾಕೆ ಈಗ ಬರ್ತಿದೆ ಅಂತ ಹೇಳಿ. ಇದು ಕಾಂಗ್ರೆಸ್ ತಾನು ತೋಡಿದ ಬಾವಿಗೆ ಒಂದು ದಿನ ಅವರೇ ಬೀಳ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ನೋಡಿ, ಅದಕ್ಕೆ ಸಮಯ ಸಂದರ್ಭ ಖಂಡಿತವಾಗಿ ಬರುತ್ತೆ. ತಪ್ಪು ಮಾಡಿದ್ರೆ, ನಾವು ಬಿಲ್ ತಂದು ತಪ್ಪು ಮಾಡಿದೀವಿ ಅಂದ್ರೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ, ಸಮಯ ಉತ್ತರ ಕೊಡ್ತಿದೆ. ಇವಾಗ ಹೇಳೋದು ಅವಶ್ಯಕತೆ ಅದಕ್ಕಿಲ್ಲ. ನಾನು ಹೇಳ್ತೀನಿ, ಬಿಜೆಪಿದವರು ಅನ್ನೋರು ಕೂಡ ಹೇಳ್ತಾ ಇದ್ರು, ಈ ನಾವು ಭಾರತ ದೇಶದಲ್ಲಿ ಪ್ರತಿಯೊಂದು ಮಹಿಳೆಗೆ ಅಷ್ಟೇ ಸ್ವಾಭಿಮಾನ ಇರಬೇಕು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿಗೆ. ಒಂದು ಯತ್ನಾಳ್ ಅವರು ಹೇಳ್ತಾರೆ, ದೇಶ ಭಾಷಣ ಅಂದ್ರೆ ಹೇಳ್ತೀನಿ, 5 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಮುಸ್ಲಿಂ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿ. ಅದು ದೇಶ ಭಾಷಣ ಅಲ್ವಾ? ಮುಸ್ಲಿಂ ಮಹಿಳೆಯರು ನಿಮ್ಮ ಮನೆ ಹೆಣ್ಮಕ್ಳು ನಾವು ಕೂಡ ಅಲ್ವಾ? ಈ ದೇಶದಲ್ಲಿ ನಾವು ಇದೀವಿ. ಅದರ ಬಗ್ಗೆ ಯಾರು ಹಿಂದೂತರು ಕೇಳಿದ್ರ ಅದಕ್ಕೆ ಚಪ್ಪಾಳಿ ಹೊಡೆದ್ರಿ ನೀವು. ನಾವಾದ್ರೆ ಬೇರೆ ಹೆಣ್ಮಕ್ಳು ಕೇಳಿದ್ರೆ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನಾವೇನ್ ಹೇಳ್ತಾ ಇದೀನಿ, ಪದೇ ಯಾರು ಕೂಡ ಸಿಎಂ ಮಾಡಂಗಿಲ್ಲ, ಯಾರು ಮಿನಿಸ್ಟರ್ ಮಾಡಂಗಿಲ್ಲ. ಎಲ್ಲಾರು ಮುಸ್ಲಿಮ್ಸ್ಗೆ ದಲಿತರಿಗೆ ಉಪಯೋಗಿಸ್ಕೋತಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ 3 ಜನ
ಮಿನಿಸ್ಟರ್ಗಳಿದ್ದಾರೆ ಬಿಜೆಪಿಯಲ್ಲಿ MLA ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಅವರಿಗೆ ಟಿಕೆಟ್ ಕೊಡಲ್ಲ ನಾವು ಅಂತಾರೆ. ನಮ್ಮಲ್ಲಿ ಬರಬೇಡ್ರಿ, ನಿಮ್ಗೆ ಏನೂ ಕೊಡಲ್ಲ ನಾವು ಅಂತಾರೆ. ಅಂದ್ರೆ ಮುಸ್ಲಿಮಿಗೆ ಇವರು ಹೊರಗೇನೆ ಹಾಕಿದ್ದಾರೆ. ಇಲ್ಲಿ ಬಂದು ಮುಸ್ಲಿಮನೇ ಇವರಿಗೆ ನಾವು ಸ್ವಾಭಿಮಾನದಿಂದ ಹೇಳ್ತೀವಿ, ನಾವು ಕಾಂಗ್ರೆಸ್ ಯಾವತ್ತು ಕಾಂಗ್ರೆಸ್, ನಾವು ಮುಸ್ಲಿಮ್ಸ್ ಕಾಂಗ್ರೆಸ್ ಸಪೋರ್ಟ್ ಮಾಡಿದೀವಿ, ಮುಂದೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಕಾಂಗ್ರೆಸ್ನಲ್ಲಿ ಸಿಗ್ತಿದೆ ಮರ್ಯಾದೆ, ನಮಗೆ ಬಿಜೆಪಿಯಲ್ಲಿ ಸಿಗಲ್ಲ, ಹೊರಗೆ ಹಾಕ್ತಾರಂತಾರೆ. ಅದು ಏನು ಇಲೆಕ್ಷನ್ ಬರ್ತಿದೆ ಅವಾಗ ಬಿಜೆಪಿದವ್ರು ನಮ್ಮನ್ನ ಯೂಸ್ ಮಾಡ್ಕೋತಾರೆ, ಇಲೆಕ್ಷನ್ ಮುಗಿದ ಮೇಲೆ ಬಿಡ್ತಾರೆ. ಕಾಂಗ್ರೆಸ್ನಲ್ಲಿ ನಾ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ದಲಿತ CM ಆಗ್ತಾರೆ, ಅದರ ನಂತರ ಮುಸ್ಲಿಮು ಕೂಡ CM ಆಗ್ತಾರೆ. ಇದು ಆಯುಷ್ಯದ ಚಾಲೆಂಜ್ ಇದೆ. ಭಾರತೀಯ ಜನತಾ ಪಕ್ಷವೇ ದ್ವೇಷ ಭಾಷಣವನ್ನು ಮಾಡುತ್ತಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕರು ದ್ವೇಷ ಭಾಷಣವನ್ನು ಮಾಡಲ್ವಾ? ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ನಾಯಕರುಗಳು ಕೂಡ ದ್ವೇಷ ಭಾಷಣವನ್ನು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ಗೆ ಎಲ್ಲೊಂದ್ ಕಡೆ ಈ ದೇಶದಲ್ಲಿ ಎಲ್ಲೊಂದ್ ಕಡೆ ಯಾರೆಲ್ಲ ಅಫೀಸ್ಮೆಂಟ್ ಪಾಲಿಟಿಕ್ಸ್ ನ ಮಾಡೋ ಮುಖಾಂತರ ಈ ದೇಶದಲ್ಲಿ ಮತ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡ್ಕೊಂಡ್ರಿ ಅಂತ ಹೇಳಿ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಈ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಇಂದ ಕಾಂಗ್ರೆಸ್ ಇವತ್ತು ಅನೇಕ ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಅದೇ ಕಾರಣಕ್ಕಾಗಿ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿದ್ದೀರಾ ಮತ್ತು ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ಕಳೆದುಕೊಂಡ್ರಿ ಅಂತ ಹೇಳ್ತೀರಿ. ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಭಾಗವಾಗಿ ಸರ್ ಈ ಬಿಲ್ ಅನ್ನು ನೀವು ತರ್ತಿದ್ದೀರಾ, ಯಾಕಂದ್ರೆ ನೀವು ಸರ್ಕಾರದ ಪಾರ್ಟ್ ಆಫ್ ಗವರ್ನಮೆಂಟ್ ನೀವು ಕೂಡ. ಹಾಗಾಗಿ ನಾನು ಈ ಮಾತನ್ನು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿದೆ, ಎಷ್ಟು ರಾಜ್ಯದಲ್ಲಿಲ್ಲ ಅನ್ನೋದು ಮುಖ್ಯ ಅಲ್ಲ. 50 ವರ್ಷಗಳ ಕಾಲ ಸತತವಾಗಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸೇ ಆಡಳಿತವನ್ನು ಕೊಟ್ಟಿದ್ದಂಥದ್ದು. ನಮ್ಮ ಸಂವಿಧಾನದ ಮೂಲ ಏನಪ್ಪಾ ಅಂತ ಹೇಳಿದ್ರೆ, ನಾವು ಭಾರತೀಯರಾದ ನಾವು ಅಂತ ಹೇಳ್ತಾರೆ. ಅಂದ್ರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಸಿಖ್ ಆಗಲಿ, ಪಾರ್ಸಿ ಆಗಲಿ, ಎಲ್ಲರೂ ಕೂಡ ನಾವು ಒಂದು ಭಾರತೀಯರು ಅಂತಕ್ಕಂಥದ್ದು. ಭಾರತೀಯರ ಮಧ್ಯದಲ್ಲಿ ಇವತ್ತು ಈ ಮತ ಬ್ಯಾಂಕಿಗೋಸ್ಕರ, ರಾಜಕಾರಣಕ್ಕೋಸ್ಕರ ಇವತ್ತು ದ್ವೇಷವನ್ನು ಹುಟ್ಟಾಕುವಂತ ಭಾಷಣಗಳಿದೆಯಲ್ಲ, ಅದನ್ನು ನಿಯಂತ್ರಿಸಬೇಕು ಅಂತಕ್ಕಂಥದ್ದು ಅದನ್ನ ಕಾನೂನು ತಂದಿರತಕ್ಕಂಥದ್ದು. ಅದು ಸಂಯೋಚಿತ, ಸಂದರ್ಭೋಚಿತ ಮತ್ತು ನ್ಯಾಯೋಚಿತನೂ ಕೂಡ ಹೌದು. ಹಾಗಾಗಿ ನಾವು ಎಲ್ಲರೂ ಕೂಡ ಭಾರತೀಯರೆಲ್ಲರೂ ಕೂಡ ನಾವು ಒಂದೇನೆ. ಯಾವುದೇ ರೀತಿಯಲ್ಲೂ ಕೂಡ ಅಧಿಕಾರದ ಲಾಲಸೆಗೋಸ್ಕರ ಯಾರನ್ನೂ ಕೂಡ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ತಪ್ಪದು. ಸರ್, ಈಗ BNS ಆಕ್ಟ್ ಅಲ್ಲಿ ಅನೇಕ ಆಕ್ಟ್ಗಳು ಇರ್ತಕ್ಕಂಥ, ಈಗಾಗಲೇ ಸಂಬಂಧಪಟ್ಟಾಗಿರ್ತಕ್ಕಂಥ, ಅದಿದ್ರೂ ಕೂಡ ನೀವು ಯಾಕೆ ಈ ಬಿಲ್ ಅನ್ನು ತರಕೊಟ್ಟಿದ್ರಿ? ನಾನು ಈ ದ್ವೇಷ ಭಾಷಣಗಳು ಅಂತೇಳಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇದು ವ್ಯಾಪಕವಾಗಿ ಚರ್ಚೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಹಿರಿಯ ನಾಯಕರೆಲ್ಲರೂ ಕೂಡ, ಹಿರಿಯ ವಕೀಲರುಗಳೆಲ್ಲರೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಕಾನೂನು ತಂದಿಲ್ಲ ಅಂತೇಳಿ ಹೇಳಿದಾಗ, ಕಾನೂನು ತರಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ರಾಜ್ಯಗಳಿಗೂ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡ್ತದೆ. ಅಂದರೆ ಸುಪ್ರೀಂ ಕೋರ್ಟ್ 2 ಬೆಂಚ್ಗಳಿಂದ ಬಂದಂಥ ತೀರ್ಪು ಅದು ದೇಶದ ಕಾನೂನು ಆಗುತ್ತೆ. ಹಾಗಾಗಿ ರಾಜ್ಯಗಳಿಗೆ ಅನಿವಾರ್ಯ ಆಗ್ತದೆ ಆ ರೀತಿಯಾದಂಥ ಕಾನೂನು ತರಬೇಕಾಗಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಸಂದರ್ಭದಲ್ಲೂ ಕಾಂಗ್ರೆಸ್ಸಲ್ಲಿ ಇವತ್ತು ಭಾರತೀಯರೆಲ್ಲರೂ ಕೂಡ ಒಂದೇ, ಯಾವುದೇ ಜಾತಿಗೆ ಸೇರಿ, ಯಾವುದೇ ಧರ್ಮಕ್ಕೆ ಸೇರಿ, ಯಾವುದೇ ಭಾಷೆಯವರಾಗಿರೋದು ಕೂಡ ನಾವು ಒಂದೇ ಅಂತಕ್ಕಂಥ ಭಾವನೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಯು ಆರ್ ಎ ವೆರಿ ಸೀನಿಯರ್ ಪೊಲಿಟಿಷಿಯನ್ಸ್. ಕರ್ನಾಟಕದಲ್ಲಿ ಯಾರು ಸಹ ದ್ವೇಷ ಭಾಷಣ ಮಾಡೋದು ನಿಮ್ಮ ಪ್ರಕಾರ? ದ್ವೇಷ ಭಾಷಣ ಮಾಡೋರು ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದವರೇ ಜಾಸ್ತಿ. ಬಿಜೆಪಿ ಪಕ್ಷದವರೇ ಜಾಸ್ತಿ ಮಾಡ್ತಾ ಇರತಕ್ಕಂಥದ್ದು. ಕಾರಣ ಏನಂತ ಹೇಳಿದ್ರೆ, ಕೇವಲ 15-20 ವರ್ಷದ ಕೆಳಗೆ ಇಡೀ ದೇಶದಲ್ಲಿ 2 ಸೀಟ್ ಇತ್ತು ಬಿಜೆಪಿ. ಇವತ್ತು ದೇಶ ಆಳ್ತಿದೆ, ಅದು ಬೇರೆ ಪರಿಸ್ಥಿತಿ, ಬೇರೆ ಸದ್ದ ಇರ್ಬೋದು. ಆದರೆ ಇನ್ನು ಮುಂದೆ ಚುನಾವಣೆಗಳು ಬರ್ತದೆ, ಕಾಲ ಬದಲಾವಣೆ ಆಗ್ತದೆ, ಏನಾಗ್ತದೆ ಅಂತದ್ದು ಗೊತ್ತಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಜಾತ್ಯತೀತವಾಗಿರ್ತಕ್ಕಂಥ ಶಕ್ತಿಗಳಿಗೆ ಅದು ಮನ್ನಣೆ ಸಿಗ್ತಕ್ಕಂಥದ್ದು ಜನ ಒಪ್ಪದು ಕೂಡ ಜಾತ್ಯತೀತ ಶಕ್ತಿಗಳಿಗೆ ಮಾತ್ರ. ಅಂದ್ರೆ ದೇಶದ ಜಾತ್ಯತೀತ ನಿಲುವಿನ ವಿರುದ್ಧವಾಗಿ ಬಿಜೆಪಿ ಕೆಲಸ ಮಾಡ್ತಿದೆ. ಭಾವನಾತ್ಮಕ ವಿಚಾರಗಳನ್ನ ಎತ್ಕೊಂಡು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಜನಾಂಗದ ಹೆಸರಿನಲ್ಲಿ, ಜನರ ಹೆಸರಿನಲ್ಲಿ ಈ ರೀತಿಯಲ್ಲಿ ಭಾಷಣಗಳನ್ನು ಮಾಡುವ ಮುಖಾಂತರ, ಓಲೈಕೆ ಮಾಡುವ ಮುಖಾಂತರ ಜಾತ್ಯತೀತ ತತ್ವದ ವಿರುದ್ಧವಾಗಿ ಇದ್ದು ಮತ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡ್ಕೊಳ್ತಿದೆ ಅನ್ನೋದು ನಿಮ್ಮ ಆರೋಪನ ಸರ್? ಹೌದು, ಅದು 100% ನನ್ನ ಅಭಿಪ್ರಾಯನೇ. ಅದು ಇವಾಗ ಈ ದೇಶದಲ್ಲಿ ಸುಮಾರು 3,000 ಜನ MLAಗಳಿರ್ಬೋದು, ಪಾರ್ಲಿಮೆಂಟ್ ಮೆಂಬರ್ಸ್ ಅಷ್ಟೇ ಇರ್ಬೋದು. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಾದ್ರೂ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಏನಾದರೂ ಒಂದೇ ಒಂದು ಸೀಟ್ ಬಿಜೆಪಿಯವರು ಕೊಡೋಕೆ ಸಾಧ್ಯ ಆಗಿದೆಯಾ? ಕೊಟ್ಟಿಲ್ಲ. ಅಂದ್ರೆ ಏನಂತಂದ್ರೆ, ಜಾತಿಯ ಭಾವನೆ ಅಂತಕ್ಕಂಥದ್ದು, ಆ ಜಾತಿಯ ಭಾವನೆಗಳನ್ನು ಹತ್ತಿಕ್ಕಬೇಕು ಅಂತಕ್ಕಂಥದ್ದು
ಬಿಜೆಪಿಯ ಮೂಲ ಉದ್ದೇಶ. ಒಬ್ಬರನ್ನು ಕೂಡ ನಾವು ಮಾಡಿಲ್ಲ, ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಏನು? ಇದು ವಸುದೈವ ಕುಟುಂಬಕಂ ಆಗುತ್ತಾ? ಇದು ವಸುದೈವ ಕುಟುಂಬಕಂ ಅಂತ ಹೇಳಿದ್ರು ನಿಮಗೆ. ಈಗ 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 ತಾನೇ ಜಯಚಂದ್ರ ಹೇಳು, ದ್ವೇಷ ಭಾಷಣ ಮಾಡುವಂತವರೇ ಬಿಜೆಪಿಯವರು. ದ್ವೇಷ ಭಾಷಣ ಮಾಡುವ ಮುಖಾಂತರ ಅಧಿಕಾರಕ್ಕೆ ಬಂದರು. ದ್ವೇಷ ಭಾಷಣವನ್ನು ಮಾಡುವ ಮುಖಾಂತರ ವಸುದೈವ ಕುಟುಂಬಕಂ ವಿರುದ್ಧವಾಗಿದ್ದಾರೆ ಮತ್ತು ವಿರೋಧಿಗಳಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮತ್ತು ಇದು ಜಾತ್ಯತೀತ ರಾಷ್ಟ್ರ ಆದರೂ ಕೂಡ ದೇಶದಲ್ಲಿ ಎಲ್ಲೂ ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಮುಖಾಂತರ ಈ ದೇಶದ ಜಾತ್ಯತೀತ ತತ್ವ ನಿಲುವಿನ ವಿರುದ್ಧ ನೀವಿದ್ದೀರಾ. ಮತ್ತು ಇದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ನಾವು ಈ ಒಂದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನು ತರ್ತಿದೀವಿ ಅಂತ ಒಂದು ಮಾತನ್ನು ಹೇಳಿದ್ರು. ಜಾತ್ಯತೀತ ರಾಷ್ಟ್ರ ಮಾಡಿದ್ದೆ ಕಾಂಗ್ರೆಸ್. ಇದು ಹಿಂದೂ ರಾಷ್ಟ್ರ. ಇದು ಹಿಂದೂ ರಾಷ್ಟ್ರನೇ ಸರ್, ಇದು ಹಿಂದೂ ರಾಷ್ಟ್ರ ಅಂತಿದ್ದಾರೆ. ಈ ಕಾನೂನು ಪಾಸ್ ಆದ್ಮೇಲೆ ಇವ್ರು ಒಳಗೆ ಹಾಕಬೇಕು. ಇದು ಹಿಂದೂ ರಾಷ್ಟ್ರನೇ. ಇದು ಯಾಕೆ ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿದ್ರೆ ಇದೇನು ಜಾತಿ ವ್ಯವಸ್ಥೆ ಅಲ್ಲ, ಇದೊಂದು ಜೀವನ ಪದ್ಧತಿ. ಇದು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನೆ ನಾವು ಮಾಡ್ತಾ ಇರುವಂತದ್ದು. ಈ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆನೂ ಕೂಡ ಹಿಂದೂ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿಯ ಒಂದು ವ್ಯವಸ್ಥೆಗೆ ಒಂದು ಹೊಂದಿಕೊಂಡು ಹೋಗಬೇಕಾಗತ್ತೆ. ವಿಶೇಷವಾದಂಥ ರೀತಿಯೊಳಗಡೆ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತೇನು? ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದ ಉದ್ದಗಲದಲ್ಲಿ ಗೆಲ್ತಾ ಇರೋದು. ಇವರೇನೇನೆಲ್ಲ ಸುಳ್ಳು ಹೇಳಿ ದ್ವೇಷವನ್ನ ಮೂಡಿಸಿದ್ರಲ್ಲ ಹಿಂದೂಗಳ ಬಗ್ಗೆ, ಅದು ಸತ್ಯವನ್ನ ಹೇಳುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತು. ಉದಾಹರಣೆಗೆ ಹೇಳ್ತೇನೆ, ಮೊನ್ನೆ ನಡೆದಂತ ಬಿಹಾರದ ಚುನಾವಣೆ 32 ಕ್ಷೇತ್ರದಲ್ಲಿ ಮುಸಲ್ಮಾನ್ ಡಾಮಿನೇಟೆಡ್ ಏರಿಯಾ. 32 ಕ್ಷೇತ್ರದಲ್ಲಿ ಮುಸಲ್ಮಾನ್ ಡಾಮಿನೇಟೆಡ್ ಏರಿಯಾದಲ್ಲಿ ಅಲ್ಲಿ ಗೆದ್ದಿದ್ಯಾರು? ಕಾಂಗ್ರೆಸ್ಸಾ? ಬಿಜೆಪಿ ದ್ವೇಷದ ಭಾವನೆ ಬಿತ್ತಿದ್ರೆ ಅಲ್ಲಿ ನಾವು ಗೆಲ್ತಾ ಇದ್ವಾ? ಮುಸಲ್ಮಾನ್ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸರ್, ಅವ್ರು ಹೇಳ್ತಾರೆ ಹಾಗಾದ್ರೆ ಅಲ್ಪಸಂಖ್ಯಾತರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸುಮಾರು 46 ಕ್ಷೇತ್ರಗಳಲ್ಲಿ 36 ಕ್ಷೇತ್ರಗಳು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಿದ್ರ. ನೀವು ಹೇಳ್ತೀರಾ ಅಲ್ಲಿ ಮುಸಲ್ಮಾನರು ಕೂಡ ನಮ್ಮನ್ನು ಒಪ್ಪಿದ್ದಾರೆ ಅನ್ನೋ ಒಂದು ಮಾತನ್ನು ಚೆನ್ನಿಯವರು ಹೇಳಿದ್ರು. ಯಾಕೆ ಅಂದ್ರೆ ಚುನಾವಣೆಗಿನ ಮುಂಚೆ ಒಬ್ಬ ಹೆಣ್ಮಕ್ಳಿಗೆ, ಕೋಟ್ಯಾಂತರ ಹೆಣ್ಮಕ್ಳಿಗೆ 10,000 ರೂಪಾಯಿ ಕಳಿಸಿದ್ರಲ್ಲ, 10,000 ರೂಪಾಯಿ ಕೊಟ್ರಲ್ಲ, ಕೊಟ್ಟಿಲ್ಲ ಇವರು 4 ಆಣೆನೂ ಕೊಟ್ಟಿಲ್ಲ. 10,000 ರೂಪಾಯಿ ಕೊಟ್ರಲ್ಲ, ಅದೇನು ಮತ ಖರೀದಿಯಾಗಿ ಅಧಿಕಾರಕ್ಕೆ ಬಂದಿರೋದೇ ವಿನಃ ಮತದಾರರಿಗೆ ಅಪಮಾನ ಮಾಡುವಂತ ಒಂದು ಹೇಳಿಕೆಯನ್ನ ಮತ